Hello, Makle. So, welcome to 10 Power 100 Maths class. So, ನಾನು ನಿಮ್ಮ ಪವನ್ ಸರ್. ಸೊ ಇವತ್ತಿನ ಕ್ಲಾಸಲ್ಲಿ ಐಲ್ ಎಕ್ಸ್ಪ್ಲೇನ್ ದ ಗ್ರೇಡ್ 11 ಟಾಪಿಕ್, ದ ಫಸ್ಟ್ ಟಾಪಿಕ್ ಆಯ್ತಾ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ದ ಫಸ್ಟ್ ಟಾಪಿಕ್ ಈಸ್ ಸೆಟ್. ಓಕೆ, ಸೊ ತುಂಬ ಜನ ಇವಾಗ ತಾನೇ ಗ್ರೇಡ್ 11 ಸ್ಟಾರ್ಟ್ ಮಾಡಿದ್ರ ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಿರುತ್ತೆ ವಾಟ್ ಈಸ್ ದಿಸ್ ಟಾಪಿಕ್ ಈಸ್ ಅಬೌಟ್ ಅಂತ. ಓಕೆ, ಸೊ ಡೋಂಟ್ ವರಿ, ರಫ್ ಆಗಿ ಯಾವ್ಯಾವ್ದು ಆಪರೇಷನ್ಸ್ಗಳು ಬರುತ್ತೆ, ಸೊ ಅದನ್ನೆಲ್ಲ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಚಾಪ್ಟರಲ್ಲಿ. ಸೊ ಏನೇ ಡೌಟ್ ಬಂದ್ರೂ ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ ಸೊ ದಟ್ ಯು ಗೆಟ್ ಅ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಲೆಟ್ಸ್ ಗೆಟ್ ಇನ್ ಆಯ್ತಾ. ಸೊ ನೋಡುವ, ಐಲ್ ಟ್ರೈ ಟು ಎಕ್ಸ್ಪ್ಲೈನ್ ಸಮ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಮಕ್ಕಳು ಆಯ್ತಾ. ಇಲ್ಲಿ there are a lot of topics that are there in this, so but ಯಾವುದು ಇಂಪಾರ್ಟೆಂಟ್ ಆಗಿದೆ ಅದನ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಏನಾದರೂ ಕಂಟೆಂಟ್ ಬೇಕಿದ್ರೆ ಜಸ್ಟ್ ಪುಟ್ ಇಟ್ ಇನ್ ದ ಕಾಮೆಂಟ್ ಸೆಕ್ಷನ್. ಐಲ್ ಟ್ರೈ ಟು ಡೂ ದ್ಯಾಟ್. ಓಕೆ, ಸೊ ಫಸ್ಟ್ ಬಂದು ನಿಮ್ದು ಸೆಟ್. ಸೊ ಸೆಟ್ ಬಂದಾಗ ಯಾವಾಗಲೂ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ ಎ ಇಸ್ ಈಕ್ವಲ್ ಟು, ಸೊ ನೀವು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಬೇಕಾಯ್ತಾ. ತುಂಬ ಜನಕ್ಕೆ ಓಕೆ, ಐ ಥಿಂಕ್ ದಿಸ್ ಇಸ್ ನಾಟ್ ವಿಸಿಬಲ್, ಸೊ ಐಲ್ ರೈಟ್. ಸೊ ಎ ಇಸ್ ಈಕ್ವಲ್ ಟು, ಸೊ ಫ್ಲವರ್ ಬ್ರಾಕೆಟ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ದಟ್ ವಿಲ್ ಬಿ ಯೂಸಿಂಗ್ ಫ್ಲವರ್ ಬ್ರಾಕೆಟ್. ಸೊ ರೈಟ್ ಸೈಡ್ ಸಮ್ ಬರಿಬೋದು, ಲೆಫ್ಟ್ ಸೈಡ್ ಬರಿಬೋದು, ಬಟ್ ರೈಟ್ ಸೈಡ್ ಬಂದಾಗ ಕಷ್ಟ ಆಗುತ್ತೆ, ಲೈಕ್ ನಿಮಗೂ ಕಷ್ಟ ಆಗ್ಬೋದು. ಸೊ ಜಸ್ಟ್ write it properly ಆಯ್ತಾ. and everything you have to write it in the flower bracket itself. So this is one thing you have to keep in mind. Okay, so ಇವಾಗ ನಾನು the elements that are there in set A is 1 2 3 4 5 6. Okay, 1 2 3 4 5 6. So this is called as roster form. Okay, roster form where every elements of the set you will write it in this form. ಆಯ್ತಾ. ಏನೇನು ಎಲಿಮೆಂಟ್ಸ್ ಬರುತ್ತೆ ಆ ಸೆಟ್ ಅಲ್ಲಿ ಅದನ್ನ ನೀವು ಎಲ್ಲ ಎಲಿಮೆಂಟ್ಸ್ನು ಲೈಕ್ ಕಾಮಾ ಹಾಕಿ ಈ ತರ ಬರೆದ್ರೆ, ಸೊ ದಿಸ್ ಇಸ್ ಕಾಲ್ಡ್ as roster form ಆಯ್ತಾ. ನೆಕ್ಸ್ಟ್ ಇದನ್ನೇ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಬರುತ್ತೆ. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಬರೀ ಏನೇನ ಸೆಟ್ ನ ನೀವು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಬರೆದ್ರೆ ಅದು ಸೆಟ್ ಬಿಲ್ಡರ್ ಫಾರ್ಮ್ ಬರುತ್ತೆ. ಓಕೆ, ಇದನ್ನ ನಾವು ಏನಂತ ಬರೀಬಹುದು ಅಂದ್ರೆ ಇದನ್ನ ನೀವು ಹಿಂಗ್ ಬರಿಬೇಕಾಯ್ತಾ. ಎಕ್ಸ್ ಇಸ್ ಟು ಎಕ್ಸ್ ಅಂತ ಬರೀಬೇಕು. ಎಕ್ಸ್ ಇಸ್ ಟು ಎಕ್ಸ್, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ಅ ಸೆಟ್ ಬಿಲ್ಡರ್ ಫಾರ್ಮ್. ಎಕ್ಸ್ ಇಸ್ ಟು ಎಕ್ಸ್ ಇಸ್ ನ್ಯಾಚುರಲ್ ನಂಬರ್ less than 7. Okay, less than 7. So there are a lot of things that comes in the set builder and the roster form, but ನಾನು ಲೈಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಆಯ್ತಾ. ಸೊ ಇದು ಇದು roster form where you write the elements of that set ಲೈಕ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತೀರಾ. ಇದು ಸೆಟ್ ಬಿಲ್ಡರ್ ಫಾರ್ಮ್. ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಯಾವ್ದನ್ನ ಬರೀತಾರ, ದಟ್ ಇಸ್ ವಾಟ್ ಯುವರ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದನ್ನ ಸ್ಟಾರ್ಟ್ ಮಾಡುವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ ಇಸ್ ಟು ಎಕ್ಸ್ ಅಂತ ಬರೀಲೇಬೇಕು. ಎಕ್ಸ್ ಇಸ್ ಟು ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 7. ಸೊ ಇವಾಗ ಹೆಂಗೆ ಇದನ್ನ ಬರೀಬೇಕು ಅಂದ್ರೆ, ಇದನ್ನ ಯಾರಾದ್ರೂ ಓದ್ತಾ ಇದಾರೆ ಅಂದ್ರೆ ದೇ ಶುಡ್ ಗೆಟ್ ಟು ನೋ ಯಾವ್ಯಾವ್ದು ಎಲಿಮೆಂಟ್ಸ್ ಈ ಸೆಟ್ ಅಲ್ಲಿ ಬರುತ್ತೆ ಅಂತ. ಓಕೆ, ಸೊ ಅದೊಂದು ಕ್ಲಿಯರ್ ಆಗಿದ್ರೆ ಈಸಿಯಾಗಿ ನಾವು ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸೆಟ್ ಬಿಲ್ಡರ್ ಅಂಡ್ ದ ರೋಸ್ಟರ್ ಫಾರ್ಮ್. ಇದಾದ್ಮೇಲೆ ನಮಗೆ ಬಿಲಾಂಗ್ಸ್ ಟು ಅಂಡ್ ನಾಟ್ ಬಿಲಾಂಗ್ಸ್ ಟು ಬರುತ್ತೆ. ಸೊ ಬಿಲಾಂಗ್ಸ್ ಟು ಅಂದ್ರೆ ಇವಾಗ ನೋಡಿ, ನಂಬರ್ 4 ಬಂದು ಈ ಸೆಟ್ ಅಲ್ಲಿ ಇದೆಯಾ. ಓಕೆ, ನಂಬರ್ 4 ಸೆಟ್ ಅಲ್ಲಿ ಇದೆ. ದಟ್ ಮೀನ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ 4 ಬಿಲಾಂಗ್ಸ್ ಟು. ಸೊ ದಿಸ್ ಇಸ್ ದ ಸಿಂಬಲ್. ಓಕೆ, ದ ನೇಮ್ ಆಫ್ ದಿ ಸಿಂಬಲ್ ಇಸ್ ಎಪ್ಸಿಲನ್. ಓಕೆ, ಎಪ್ಸಿಲನ್. ಬಟ್ ಇವಾಗ ಅದನ್ನೆಲ್ಲ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಸೊ 4 ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಸೊ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಆ ಸೆಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ನಾವು ಇದನ್ನ ಈ ತರ ಬರೆದು ಪ್ರೂವ್ ಮಾಡ್ತೀವಿ. ಓಕೆ, ಸೊ 4 ಬಿಲಾಂಗ್ಸ್ ಟು ಸೆಟ್ ಎ. ಇವಾಗ 7 ಇದೆಯಾ ಇದರಲ್ಲಿ? 7 ಇಲ್ಲ ನೋಡಿ. ಈಗ 1 2 3 4. ಓಕೆ, ಒಂದು ನಂಬರ್ 10 ಅಂತ ತಗೊಳ್ಳೋಣ. ನಂಬರ್ 10 ಅನ್ನೋದು ಇದೆಯಾ ಇದರಲ್ಲಿ? ನಂಬರ್ 10 ಅನ್ನೋದು ಇಲ್ವೇ ಇಲ್ಲ. ಸೊ ಇನ್ ದಟ್ ಕೇಸ್ 10 ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, 10 ಡಸ್ ನಾಟ್ ಬಿಲಾಂಗ್ಸ್. ಒಂದು ಬಾರ್ ಹೇಳಿದ್ರೆ ಅದೇ ಡಸ್ ನಾಟ್ ಬಿಲಾಂಗ್ಸ್. ಸೊ 10 ಡಸ್ ನಾಟ್ ಬಿಲಾಂಗ್ಸ್ ಟು set A. So this is what the belongs to and not belongs to makle. Okay, so then types of sets alla barutte. So then those things are all very easy for you all. Okay, I'm not going to teach that topic. So yeah, next ಬಂದು operations on sets. Okay, operations ನಮಗೆ ಒಂದು 3-4 operations ಅಂದ್ರೆ ಲೈಕ್ operations ಅಂದ್ರೆ ಲೈಕ್ ಕಟ್ ಮಾಡೋದಲ್ಲ. ಓಕೆ, ಸೊ ಇಟ್ಸ್ ನಾಟ್ ದೊಡ್ಡ ಆಪರೇಷನ್ಸ್. ಇದು ಬಂದು ಲೈಕ್ ನಿಮ್ದು ಹೆಂಗೆ ಬೇಸಿಕ್ ಆಪರೇಷನ್ಸ್ ಅಲ್ಲಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದೆ, ಆ ಸೆಟ್ ಅಲ್ಲೂ ಕೂಡ ಸಮ್ ಆಪರೇಷನ್ಸ್ ವಿಡಿಯೋ ಇಟ್ ಮಕ್ಳೆ ಆಯ್ತಾ. ಇನ್ ಬಿಟ್ವೀನ್ 2 ಸೆಟ್ಸ್ ಹೇಗೆ ಆಪರೇಟ್ ಆಗುತ್ತೆ ಅನ್ನೋದಕ್ಕೆ ವಿ ಹ್ಯಾವ್ ಸಮ್ ಸಿಂಬಲ್ಸ್. ಓಕೆ, ಫಸ್ಟ್ ಒನ್ ಬಂದು ಯೂನಿಯನ್ ಮಕ್ಳೆ. ಸೊ ದ ಯೂನಿಯನ್. ಓಕೆ, ಸೊ ಯೂನಿಯನ್ ಸಿಂಬಲ್ ಬಂದು ಯು ಓನ್ಲಿ ಆಯ್ತಾ. ಸೊ ದ ಸೇಮ್ ಇಂಗ್ಲಿಷ್ ಅಲ್ಲಿ ಏನ್ ಮೀನಿಂಗ್ ಇದೆ ಅದೇ ಯೂನಿಯನ್ ಅರ್ಥ. ಸೊ ಯೂನಿಯನ್ ಅಂದ್ರೆ ಈಗ ಸೆಟ್ ಎ ಇಸ್ ಈಕ್ವಲ್ ಟು 1 2 3. ಓಕೆ, ಅಂಡ್ ಸೆಟ್ ಬಿ ಇಸ್ ಈಕ್ವಲ್ ಟು 3 4 5 6. 3 4 5 6. ಓಕೆ, ಯೂನಿಯನ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಯು ವಿಲ್ ಮರ್ಜ್ ಬೋತ್ ಸೆಟ್ ಅಂಡ್ ಯು ವಿಲ್ ರೈಟ್ ಇಟ್ ಟುಗೆದರ್ ಆಯ್ತಾ. ಈಗ ಎ ಯೂನಿಯನ್ ಬಿ ಅಂತ ಹೇಳಿದ್ರೆ, ಓಕೆ, ಸೊ ಇಟ್ ಈಸ್ ಎಲ್ಲಾನು ಸೇರಿಸಿ ಬರೆಯೋದೇ ಯೂನಿಯನ್. ಓಕೆ, ಇವಾಗ 1 2 3 ಇದೆ. 1 2 3 4 5 6. 4
5 6 ಇಷ್ಟೇ. ಓಕೆ, ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ. ನಾವೀಗ ಕ್ವಶನ್ ನಿಮ್ಗೆ ಅರೈಸ್ ಆಗಿರ್ಬೋದು, ಸೊ ವೈ ಡಿಂಟ್ ಯು ರೈಟ್ 3 ಡಬಲ್ ಟೈಮ್ಸ್ ಅಂತ. ಸೊ ಸೆಟ್ ಅಲ್ಲಿ ನಾವು ಎಲಿಮೆಂಟ್ಸ್ ನ ರಿಪೀಟ್ ಮಾಡಲ್ಲ ಮಕ್ಕಳೇ. ಓಕೆ, ಸೊ ಇವಾಗ ಇಲ್ಲಿ 3 ಅಂದ್ರೆ 3 ಇದೆ, ಸೊ ನಾವು 3, 3 ಅಂತ ಬರೆಯಕ್ಕೆ ಹೋಗಲ್ಲ. ಇಫ್ ದ ಎಲಿಮೆಂಟ್ಸ್ ಆರ್ ರಿಪೀಟಿಂಗ್ ವಿ ವೋಂಟ್ ರೈಟ್ ಮಲ್ಟಿಪಲ್ ಟೈಮ್ಸ್, ವಿ ಜಸ್ಟ್ ರೈಟ್ ಓನ್ಲಿ ಒನ್ ಟೈಮ್. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇವಾಗ ಏನು ಮೆನ್ಷನ್ ಮಾಡಿದೆ. ಸೊ ಇಫ್ ದಟ್ ಎಲಿಮೆಂಟ್ಸ್ ಆರ್ ರಿಪೀಟಿಂಗ್ ವಿ ವಿಲ್ ನಾಟ್ ರಿಪೀಟ್ ಇಟ್ ಇನ್ ದ ಒರಿಜಿನಲ್ ಸೆಟ್, ಸೊ ವಿ ವಿಲ್ ಜಸ್ಟ್ ರೈಟ್ ಒನ್ ಟೈಮ್. ಓಕೆ, ದಟ್ ಈಸ್ ವಾಟ್ ಎ ಯೂನಿಯನ್ ಬಿ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಆಪರೇಷನ್. ಓಕೆ, ಸೊ next operation is intersection. So intersection ಇದರದ ಸಿಂಬಲ್ ಬಂದು ಹೀಗೆ. ಓಕೆ, ಉಲ್ಟಾ ಯು. ಓಕೆ, ಈ ತರ ಬರುತ್ತೆ. ಸೊ ಉಲ್ಟಾ ಯು. ಓಕೆ, ಉಲ್ಟಾ ಯು ಅಂದ್ರೆ ಈಗ ವೆರಿ ಸಿಂಪಲ್ ಆಯ್ತಾ. ಸೊ ಈಗ ಯೂನಿಯನ್ ಅಂದ್ರೆ ಯು ವಿಲ್ ಜಸ್ಟ್ ಕ್ಲಬ್ ಎವ್ರಿಥಿಂಗ್ ಅಂಡ್ ಯು ವಿಲ್ ಜಸ್ಟ್ ಪುಟ್ ದಿಸ್ ಅಪ್. ಓಕೆ, ಇವಾಗ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಇದರಲ್ಲಿ ಮತ್ತೆ ಇದರಲ್ಲಿ ಕಾಮನ್ ಆಗಿ ಯಾವ ಎಲಿಮೆಂಟ್ ಇದೆ ಅಂತ. ಈಗ ಇದರಲ್ಲಿ ಮತ್ತೆ ಇದರಲ್ಲಿ ಕಾಮನ್ ಎಲಿಮೆಂಟ್ ಯಾವ್ದಿದೆ? ಇದರಲ್ಲಿ ಜಸ್ಟ್ 3 ಇದೆ ತಾನೆ. ಸೊ ದಟ್ಸ್ ಆಲ್ ಇಟ್ ಇಸ್. ಸೊ ಇಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 3. ಓಕೆ, ಸೊ ಇಂಟರ್ಸೆಕ್ಷನ್ ಅಂದ್ರೆ ಏನು? ದ ಕಾಮನ್ ಎಲಿಮೆಂಟ್ ಬಿಟ್ವೀನ್ set 2 sets. Okay, A and B. Okay, so this is what A intersection B. Next one. So next one ಬಂದು subtraction ಬರುತ್ತೆ ಮಕ್ಕಳೇ. Subtraction. Okay, subtraction ಬಂದು minus. Okay, so this is the meaning of subtraction. So A minus B. A minus B. Okay, meaning ತುಂಬಾ ಅರ್ಥ ಮಾಡ್ಕೊಳ್ಳಿ. So it's not like ನಿಮ್ದು subtraction operation ಬರ್ತಿತ್ತಲ್ಲ ಆ ತರ. Okay, A minus B ಅಂದ್ರೆ the elements which are there in set A not in set B. ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಓಕೆ, ಇವಾಗ ನೋಡಿದ್ರೆ ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಇವಾಗ ನೋಡಿ 1 2 3 ಇದೆ, ಇಲ್ಲಿ 3 4 5 6 ಇದೆ. ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು ಅಂದ್ರೆ ಇಟ್ಸ್ ಓನ್ಲಿ 1 and 2 ಅಲ್ವಾ? ಅರ್ಥ ಆಗ್ತಿದ್ಯಾ? ಯಾ. ಸೊ ಎ ಮೈನಸ್ ಬಿ ಅಂದ್ರೆ ಇಟ್ಸ್ 1 and 2. ಓಕೆ, ಸೊ ಐಲ್ ರಿಪೀಟ್. ಎ ಮೈನಸ್ ಬಿ ಅಂದ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ದೇರ್ ಇನ್ ಎ ನಾಟ್ ಇನ್ ಬಿ. ಓಕೆ, ಸೊ ಇನ್ ದಿಸ್ ಕೇಸ್ ಫಾರ್ ಅವರ್ ಎಕ್ಸಾಂಪಲ್ ಇಟ್ ಇಸ್ ಓನ್ಲಿ 1 and 2. ಓಕೆ, ಇವಾಗ ಇದ್ರ ಉಲ್ಟಾ ಮಾಡೋಣ. ಓಕೆ, ವಾಟ್ ಇಸ್ ಬಿ ಮೈನಸ್ ಎ ಅಂತ? So what is the meaning of B minus A? B minus A andre the elements which is there in B not in A. Elements B ಅಲ್ಲಿ ಇರಬೇಕು, A ಅಲ್ಲಿ ಇರಬಾರ್ದು. Elements B ಅಲ್ಲಿ ಇರಬೇಕು, A ಅಲ್ಲಿ ಇರಬಾರ್ದು ಅಂದ್ರೆ so 3 ಇದೆ, 3 ಇದೆ. 4 5 6 A ಅಲ್ಲಿ ಇಲ್ಲ. So can we write this off? So B minus A is equal to 4 5 and 6. Okay, so this is B minus A ಮಕ್ಕಳೇ. I hope ಈ ಆಪರೇಷನ್ಸ್ ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. once again I repeat, ಯೂನಿಯನ್ ಅಂದ್ರೆ ಎಲ್ಲಾನು ಸೇರಿಸಿ ಬರೆಯೋದು ಇಸ್ ಯೂನಿಯನ್. ಇಂಟರ್ಸೆಕ್ಷನ್ ಅಂದ್ರೆ ದ ಕಾಮನ್ ಎಲಿಮೆಂಟ್, ಯಾವ್ದು ಕಾಮನ್ ಎಲಿಮೆಂಟ್ ಇದೆ ಎರಡು ಸೆಟ್ ಅಲ್ಲಿ ಅದನ್ನ ಬರೆಯೋದು ಇಂಟರ್ಸೆಕ್ಷನ್. ಅಂಡ್ ದ ಸಬ್ಟ್ರಾಕ್ಷನ್ ಅಂತ ಬಂದಾಗ ಎ ಮೈನಸ್ ಬಿ ಅಂದ್ರೆ ನನ್ನ ಹತ್ರ ಇರೋದು ನಿನ್ನ ಹತ್ರ ಇರಬಾರ್ದು. ಓಕೆ, ವೆರಿ ಐ ಥಿಂಕ್ ಇದು ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಹತ್ರ ಇರಬೇಕು, ನಿನ್ನ ಹತ್ರ ಇರಬಾರ್ದು. ಅಂಡ್ ಬಿ ಮೈನಸ್ ಎ ಅಂದ್ರೆ ನಿನ್ನ ಹತ್ರ ಇರಬೇಕು, ನನ್ನ ಹತ್ರ ಇರಬಾರ್ದು. ಓಕೆ, ಸೊ ದಿಸ್ ಇಸ್ ಸಮಥಿಂಗ್ ವೆರಿ familiar to all of us. So ಇದು ನೀಟಾಗಿ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಎ ಮೈನಸ್ ಬಿ, ಬಿ ಮೈನಸ್, ದಿಸ್ ಇಸ್ ಒನ್ ಆಪರೇಷನ್ಸ್. ನೆಕ್ಸ್ಟ್ ಬಂದು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಇದೆ. ಸೊ ಐ ಎಕ್ಸ್ಪ್ಲೇನ್ ದಟ್. ನೆಕ್ಸ್ಟ್ ಬಂದು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಮಕ್ಕಳೇ. ಸೊ ಕಾಂಪ್ಲಿಮೆಂಟ್ ಅಂದ್ರೆ ವಿ ರೆಪ್ರೆಸೆಂಟ್ ದಟ್ ಬೈ ಯೂಸಿಂಗ್ ಲೈಕ್ ನಾವು ಫಾರ್ ಎಕ್ಸಾಂಪಲ್ ಎ ಅಂದ್ರೆ ಅದ್ರದ್ದು ಕಾಂಪ್ಲಿಮೆಂಟ್ ಅಂದ್ರೆ ಎ ಡ್ಯಾಶ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಟ್ಸ್ ವೆರಿ ಸಿಂಪಲ್. ಓಕೆ, ಸಿ ಬಿಫೋರ್ ದಿಸ್ ವಿ ಶುಡ್ ನೋ ಒನ್ ಮೋರ್ ಸೆಟ್ ಅಂದ್ರೆ ಯೂನಿವರ್ಸಲ್ ಸೆಟ್. ಓಕೆ, ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಸೆಟ್. ವಿ ಕನ್ಸಿಡರ್ ದಟ್ ಆಸ್ ದ ಬಿಗ್ಗೆಸ್ಟ್ ಸೆಟ್. ನಾವು ಇವಾಗ ಎ ಇಸ್ ದಿಸ್, ಬಿ ಇಸ್ ದಿಸ್ ಅಂತ ತಗೊಂಡಿದ್ದೀವಿ. Universal set ಅಂದ್ರೆ it will be bigger than this. Okay, and all the elements of this will be all the elements of A and B will be part of universal set. ಆಯ್ತಾ? ಅವತ್ತು ಅದಕ್ಕಿಂತ ದೊಡ್ಡದಾಗೂ ಕೂಡ ಇರುತ್ತೆ. ಸೊ ಇಟ್ ಈಸ್ 1 2 3 4 5 6 7 8 9 10. ಓಕೆ, ಸೊ ಸ್ವಲ್ಪ ಜಾಸ್ತಿ ನಂಬರ್ಸ್ ತಗೊಳ್ಳೋಣ. ಅಪ್ ಟು 10 ಐ ಹ್ಯಾವ್ ಟೇಕನ್. ಓಕೆ, ಇವಾಗ ಎ ಡ್ಯಾಶ್ ಅಂದ್ರೆ ದ ಎಲಿಮೆಂಟ್ಸ್ ವಿಚ್ ಆರ್ ದೇರ್ ಇನ್ ದ ಯೂನಿವರ್ಸಲ್ ಬಟ್ ನಾಟ್ ಇನ್ ಎ. I repeat, the elements which are there in universal but not in set A ಮಕ್ಕಳೇ. ಓಕೆ, ಸೊ A dash is equal to ಈಗ ಅಂದ್ರೆ ಏನಲ್ಲಿ ಬಿಟ್ಟು, ಓಕೆ, ಏನಲ್ಲಿ ಯಾವ್ದಿದೆ 1 2 3 ಇದೆ, ಅದನ್ನ ಬಿಟ್ಟು ಯೂನಿವರ್ಸಲ್ ಸೆಟ್ ಅಲ್ಲಿ ಯಾವ್ದಿದೆ ಅದನ್ನೆಲ್ಲ ಬರೀಬೇಕು. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 1 2 3 ಬಿಟ್ಟು ಎಲ್ಲ. ಸೊ 4 5 6 7 8 9 and 10. Okay, this is what the meaning of A dash. Okay, so this is not only for A dash, any set we can for any set we can find the complement. Ivaga A minus B the whole dash ಮಾಡೋಣ. Okay, A minus B the whole dash is equal to A minus B the whole dash ಅಂದ್ರೆ ಈಗ ಇಲ್ಲಿ 1 2 ಇದೆ. Okay, ಅಂದ್ರೆ the elements which is there in the universal but not in A minus B. Okay, the elements which is there in the universal but not in A minus B. So A minus B ಇಲ್ಲಿ
ಇರೋದು 1 2. Apart from that 3 4 5 6 7 8 9 10 up to 10, we don't have, so we have to write this. So 3 4 5 6 7 8 9 and 10. Okay, so this is what the complement operations. ಓಕೆ, ನಮಗೆ ಏನೇ ಮಾಡಿದ್ರು ಇಷ್ಟು ಬಿಟ್ಟರೆ ನಮಗೆ ಏನೋ ಆಪರೇಷನ್ಸ್ ಇಲ್ಲ ಮಕ್ಕಳೇ. ಓಕೆ, ಸೊ ಇದನ್ನ 4ನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ದಿಸ್ ಚಾಪ್ಟರ್. Okay, so first one is union, second one is intersection, next one is subtraction, and the next one is complement. I'll write the heading complement. Okay, complement of two sets. So that's it. Idರಲ್ಲಿ ಇನ್ನೊಂದು 2-3 ಟಾಪಿಕ್ಗಳು ಬರುತ್ತೆ. ಸೊ ಲೆಟ್ಸ್ ಸಿ, ಐ ಕ್ಯಾನ್ ಡೂ ದಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ಇದು ಯೂಸ್ ಆಗಿದೆ ಅಂತ. ಓಕೆ, ಯೂಸ್ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ that's it. I'll see you in the next video.